ನಮಸ್ಕಾರ, BU ನ್ಯೂಸ್ಗೆ ಸ್ವಾಗತ. ನಾನು ರಾಜಶೇಖರ್. ಇದೀಗ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ವಿಭಾಗದಲ್ಲಿ ಪರಿಸರ ದಿನದ ಆಚರಣೆ. ಬಿಸ್ಲೇರಿ ಸಂಸ್ಥೆ ಸಹಭಾಗಿತ್ವದಲ್ಲಿ ಪರಿಸರ ವಿಜ್ಞಾನ ವಿಭಾಗದಿಂದ ವಿವಿಧ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಕುರಿತು ತರಬೇತಿ ಕಾರ್ಯಕ್ರಮ. ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಸೈಬರ್ ಭದ್ರತೆ ವಿಷಯದ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯ ವಿಭಾಗದಲ್ಲಿ ಒಂದು ದಿನದ ಉಪನ್ಯಾಸ ಕಾರ್ಯಕ್ರಮ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಪರಿಸರ ದಿನ ಆಚರಣೆ. ಬೆಂಗಳೂರು ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದಲ್ಲಿ ವಿಶ್ವ ಪರಿಸರ ದಿನದ ಅರ್ಥಪೂರ್ಣ ಆಚರಣೆ. ಹೊಸ ವಿಜ್ಞಾನದ ಜನನ ಎಂಬ ವಿಷಯದ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ಭೂವಿಜ್ಞಾನ ವಿಭಾಗದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಬೆಂಗಳೂರು ವಿಶ್ವವಿದ್ಯಾಲಯದ ಮಾಳವಿಯ ಮಿಷನ್ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ವಿಶ್ವ ಪರಿಸರ ದಿನ ಆಚರಣೆ. ಇದೀಗ ವಾರ್ತೆಗಳ ವಿವರ. ಪರಿಸರ ದಿನದ ಅಂಗವಾಗಿ ಪರಿಸರ ವಿಜ್ಞಾನ ವಿಭಾಗದಲ್ಲಿ ಬಿಸ್ಲೇರಿ ಸಂಸ್ಥೆಯ ಸಹಭಾಗಿತ್ವದೊಂದಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ ವಿವಿಧ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ ಮಾಲಿನ್ಯದ ನಿಯಂತ್ರಣದ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ವಿಜ್ಞಾನ ನಿಕಾಯದ ಡೀನ್ ಪ್ರೊಫೆಸರ್ ಅಶೋಕ್ ಡಿ ಅಂಜಗಿ ಮಾತನಾಡಿ, ಪ್ಲಾಸ್ಟಿಕ್ ಅತಿಯಾದ ಬಳಕೆಯಿಂದ ಪರಿಸರದಲ್ಲಿ ಕಾರ್ಬನ್ ಪ್ರಮಾಣ ಹೆಚ್ಚಾಗುತ್ತಿದ್ದು, ಇದು ಮಣ್ಣು ಮತ್ತು ಗಾಳಿಯ ಗುಣಮಟ್ಟವನ್ನು ಕ್ಷೀಣಿಸುತ್ತಿದೆ. ನಮ್ಮ ಹಿರಿಯರು ಜೀವಿಸಿದಂತೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವುದು ಅವಶ್ಯಕ ಎಂದರು. ಯಾಕಂದರೆ ಪರಿಸರ ನಿಮ್ಮ ಕತೆ ಇನ್ನೂ ತುಂಬ ಇರುತ್ತದೆ. ಇನ್ನೊಂದು 16 ವರ್ಷಗಳಿದೆ ಇದೇ ರೀತಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಪರಿಸರವನ್ನು ಹಾಳು ಮಾಡ್ತಾ ಇದ್ದೇವೆ. ಈ ಮರಗಳನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಪ್ಲಾಸ್ಟಿಕ್ಸನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೇವೆ. ನಮ್ಮ ಪರಿಸರಕ್ಕೆ ಖಂಡಿತವಾಗಿ ನಾವು ಸಂತೋಷವಾಗಿ ಸಾಧ್ಯ ಇಲ್ಲ. ಮೆಟಲಿಸ್ಟಿಕ್ ಲೈಫ್ ಇರ್ತಾರೆ, ಒಳ್ಳೆಯ ಮನೆ ಇರ್ತದೆ, ಒಳ್ಳೆಯ ರೋಡ್ಸ್ಗಳಿರ್ತವೆ, ಒಳ್ಳೆಯ ಲೇಔಟ್ ಲುಕ್ ಚೆನ್ನಾಗಿರ್ತದೆ ನೋಡೋದಕ್ಕೆ, ಬಿಲ್ಡಿಂಗ್ಸದೆಲ್ಲ. ಬಟ್ ಪರಿಸರ ಇರಲ್ಲ, ಒಳ್ಳೆ ಗಿಡಮರಗಳಿರಲ್ಲ. ಯಾವತ್ತಾದ್ರೂ ನಾವು ನೋಡಿರ್ಬೇಕು. ಕೆಲವೊಂದು ಪಿಕ್ಚರ್ಗಳನ್ನು ನೋಡಿದ್ದೀನಿ ನಾನು, ರಾಮಗಿರಿಯಿಂದ ಮೇಲೆ ಕೆಲವೊಂದು ಅವೆಲ್ಲ ಮೌಂಟ್ಗಳನ್ನು ಹಿಮಾಲಯ ಪರ್ವತದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ನೋಡೋದಕ್ಕೆ ಎಷ್ಟು ಸುಂದರ, ಕಣ್ಣಿಗೆ ಎಷ್ಟೊಂದು ಆನಂದ ಸಿಗ್ತದೆ. ಯಾವಾಗಾದರೂ ನೀವು ಈ ವೆಸ್ಟರ್ನ್ ಘಾಟ್ಸ್ ಕಡೆ ಹೋದರೆ ಎಷ್ಟೊಂದು ಹಸಿರು ಮರಗಳಿದ್ದಾವೆ, ಎಷ್ಟೊಂದು ವ್ಯಾಲಿಗಳಿದ್ದಾವೆ, ಎಷ್ಟೊಂದು ವಾಟರ್ ಫಾಲ್ಸ್ ಇದ್ದಾವೆ. ಇವೆಲ್ಲ ಪರಿಸರ ನಿರ್ಮಾಣ ಮಾಡ್ತಾರೆ. ಶಿಕ್ಷಣ ನಿಕಾಯದ ಡೀನ್ ಪ್ರೊಫೆಸರ್ PC ಕೃಷ್ಣಸ್ವಾಮಿ ಮಾತನಾಡಿ, ಪರಿಸರದ ಕಾಳಜಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜವಾಬ್ದಾರಿಯಾಗಬೇಕು. ಪ್ರಕೃತಿ ಇದ್ದರೆ ಮಾನವನ ಜೀವನ, ಪ್ರಕೃತಿ ನಾಶವಾದರೆ ಮಾನವನ ಜೀವನದ ನಾಶವೂ ಹೌದು. ಪ್ರತಿ ಕ್ಷಣ ಪರಿಸರದ ಉಳಿವಿಗಾಗಿ ಚಿಂತನೆ ನಡೆಸಬೇಕು ಎಂದರು. ಕಲಾ ನಿಕಾಯದ ಡೀನ್ ವಿ ಸೋಮಶೇಖರ್ ಮಾತನಾಡಿ, ಸಮಾಜ ಮತ್ತು ಪರಿಸರಕ್ಕೂ ಅವಿನಾಭಾವ ಸಂಬಂಧ. ಪರಿಸರ ಸಮಾಜದ ಮುಖ್ಯ ಭಾಗ, ಅದನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಎಂದರು. ಕಾರ್ಯಕ್ರಮದಲ್ಲಿ ವಾಣಿಜ್ಯ ವಿಭಾಗದ ಡೀನ್ ಪ್ರೊಫೆಸರ್ ಕೆ ನಿರ್ಮಲಾ, ಬಿಸ್ಲರಿ ಇಂಟರ್ನ್ಯಾಷನಲ್ ಸಂಸ್ಥೆಯ CSR ಎಕ್ಸಿಕ್ಯೂಟಿವ್ ಸೂರಜ್ ಕುಮಾರ್, ಪರಿಸರ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ BC ನಾಗರಾಜ್, ವಿವಿಧ ಸ್ನಾತಕೋತ್ತರ ವಿಭಾಗದ ಪ್ರಾಧ್ಯಾಪಕರು, ಅತಿಥಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪರಿಸರ ದಿನದ ಅಂಗವಾಗಿ ಪರಿಸರ ವಿಜ್ಞಾನ ವಿಭಾಗದಲ್ಲಿ ಬಿಸ್ಲೇರಿ ಸಂಸ್ಥೆಯ ಸಹಭಾಗಿತ್ವದೊಂದಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ ವಿವಿಧ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ ಮಾಲಿನ್ಯದ ನಿಯಂತ್ರಣದ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಬಿಸ್ಲರಿ ಇಂಟರ್ನ್ಯಾಷನಲ್ ಸಂಸ್ಥೆಯ CSR ಎಕ್ಸಿಕ್ಯೂಟಿವ್ ಸೂರಜ್ ಕುಮಾರ್ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಮಾನವ ಇತಿಹಾಸದಲ್ಲೇ ಪ್ಲಾಸ್ಟಿಕ್ ಆವಿಷ್ಕಾರ ಕ್ರಾಂತಿಯಾಗಿದ್ದರೂ ಅದರ ಪರಿಣಾಮ ಸಾಕಷ್ಟು ಮಾರಕವಾಗಿದೆ. ಬಹುತೇಕ ಪ್ಲಾಸ್ಟಿಕ್ ಮರುಬಳಕೆಯಾಗದೆ ತ್ಯಾಜ್ಯವಾಗುತ್ತಿದ್ದು ಪರಿಸರದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತಿದೆ. ಪ್ಲಾಸ್ಟಿಕ್ 100 ವರ್ಷಗಳ ಕಾಲ ಕಳೆದರೂ ನಾಶವಾಗದೆ ಪರಿಸರದಲ್ಲಿ ಸೇರಿ ವಿಷಮುಕ್ತವಾಗಿದೆ. ಆ ನಿಟ್ಟಿನಲ್ಲಿ ಬಿಸ್ಲರಿ ಸಂಸ್ಥೆ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಪ್ಲಾಸ್ಟಿಕ್ ಮುಕ್ತ ಕ್ಯಾಂಪಸ್ ನಿರ್ಮಾಣಕ್ಕೆ ಹೆಜ್ಜೆ ಇಟ್ಟಿದೆ. ವಿದ್ಯಾರ್ಥಿಗಳು ಮತ್ತಷ್ಟು ಜಾಗೃತರಾಗಬೇಕು ಎಂದರು. So we all are aware that this year World Environment Day theme is curbing the plastic waste, and from Bisleri CSR project Bottles for Change, we all focus on the plastic waste management. Through this initiative, what we do is we collaborate with different institutions like educational institutions, corporates, hotel and restaurants, and housing society.
we spread awareness about plastic waste management, segregation of waste at source, and proper disposal of plastic after use. And after that, we ensure that all types of plastics are collected and it goes for the recycling. Plastic is something we can't avoid completely, but again, it is not good for the environment. ತರಬೇತಿಯ ಸಂದರ್ಭದಲ್ಲಿ ವಿವಿಧ ಬಗೆಯ ಪ್ಲಾಸ್ಟಿಕ್ ಕಸ ವಿಲೇವಾರಿ, ಮರುಬಳಕೆ ವಿಧಾನ, ಪ್ಲಾಸ್ಟಿಕ್ ಸಂಗ್ರಹಣೆ ಕುರಿತು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಲಾಯಿತು. ವಿವಿಧ ವಿಭಾಗಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳಲ್ಲಿ 30 ಸ್ವಯಂ ಸೇವಕರನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳಲ್ಲಿ ಹಾಗೂ ಸುತ್ತಲಿನ ಸಮುದಾಯದಲ್ಲಿ ಪ್ಲಾಸ್ಟಿಕ್ ನಿರ್ವಹಣೆ ಕುರಿತು ಜಾಗೃತಿ ಮೂಡಿಸಲು ಯೋಜನೆ ಸಿದ್ಧಪಡಿಸಲಾಯಿತು. ತರಬೇತಿ ಕಾರ್ಯಕ್ರಮ ಆಯೋಜಕರಾದ ಪ್ರೊಫೆಸರ್ BC ನಾಗರಾಜ್, ದೈಹಿಕ ಶಿಕ್ಷಣ ವಿಭಾಗ, ಶಿಕ್ಷಣ ವಿಭಾಗ, ಸಸ್ಯಶಾಸ್ತ್ರ ವಿಭಾಗ, ವಾಣಿಜ್ಯ ವಿಭಾಗ, ವಿದ್ಯುನ್ಮಾನ ಮಾಧ್ಯಮ ವಿಭಾಗ, ಪರಿಸರ ವಿಜ್ಞಾನ ವಿಭಾಗ ಹಾಗೂ ಇತರ ಸ್ನಾತಕೋತ್ತರ ವಿಭಾಗದಿಂದ ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತರಬೇತಿ ಪಡೆದುಕೊಂಡರು. ಬೆಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯ ವಿಭಾಗದಲ್ಲಿ ಡಿಜಿಟಲ್ ಬ್ಯಾಂಕಿಂಗ್, ಸೈಬರ್ ಭದ್ರತೆ ಹಾಗೂ ಆನ್ಲೈನ್ ವ್ಯಾಪಾರ ಮತ್ತು ಹೂಡಿಕೆಯ ಅವಕಾಶಗಳು ಮತ್ತು ಅಪಾಯಗಳು ಎಂಬ ವಿಷಯದ ಕುರಿತು ಒಂದು ದಿನದ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಸೈಬರ್ ಭದ್ರತೆಯ ಕುರಿತು ಸೌತ್ ಇಂಡಿಯಾ ಬ್ಯಾಂಕ್ನ ತರಬೇತಿ ಕಾಲೇಜು ಸಿಬ್ಬಂದಿ NV ದುಷ್ಯನ್ ಮಾತನಾಡಿ, ಭಾರತದಲ್ಲಿ 135 ನಿಗದಿತ ವಾಣಿಜ್ಯ ಬ್ಯಾಂಕುಗಳು ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ 6 ಬ್ಯಾಂಕುಗಳು ಕರ್ನಾಟಕದಲ್ಲಿದೆ ಮತ್ತು ಭಾರತವು ಪ್ರಸ್ತುತ ಡಿಜಿಟಲ್ ಯುಗವಾಗಿ ಮಾರ್ಪಡುತ್ತಿದೆ. ಇದರಿಂದ ಆರ್ಥಿಕತೆಗೆ ಡಿಜಿಟಲ್ನ ಕೊಡುಗೆ ಶೇಕಡ 4.2 ಆಗಿದ್ದು, 2030ರ ವೇಳೆಗೆ ಭಾರತವು 3ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ರಾಷ್ಟ್ರವಾಗಲಿದೆ ಎಂದರು. ಹಾಗೂ ಡಿಜಿಟಲ್ ಮತ್ತು ಮೊಬೈಲ್ ಬ್ಯಾಂಕಿಂಗ್, ಹ್ಯಾಕಿಂಗ್, ಫಿಶಿಂಗ್, ಸೈಬರ್ ಭದ್ರತೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಆನ್ಲೈನ್ ವ್ಯಾಪಾರ ಮತ್ತು ಹೂಡಿಕೆಯಲ್ಲಿ ಅವಕಾಶಗಳು ಮತ್ತು ಅಪಾಯಗಳು ವಿಷಯದ ಕುರಿತು ಇಕ್ವಿಟಿ ಏರಿಯಾ ಸೇಲ್ಸ್ ಹೆಡ್ನ ವ್ಯವಸ್ಥಾಪಕ ಶಂಕರ್ S ಮಾತನಾಡಿ, ಹಣಕಾಸು ಸೇವೆಗಳ ನಿರ್ವಹಣೆಯಲ್ಲಿ ಸಂಪತ್ತು, ಅಪಾಯ, ದ್ರವ್ಯತೆಯ ಬಗ್ಗೆ ಜಾಗೃತಿ ಇರಬೇಕು ಹಾಗೂ ಆನ್ಲೈನ್ ವ್ಯಾಪಾರದಲ್ಲಿ ವಿಪುಲ ಅವಕಾಶದೊಂದಿಗೆ ಅಪಾಯಗಳು ಇವೆ ಎಂಬುದರ ಕುರಿತು, ಆನ್ಲೈನ್ ವ್ಯಾಪಾರ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಆನ್ಲೈನ್ ವ್ಯಾಪಾರದ ವಿವಿಧ ಪ್ರಕಾರಗಳ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ K ನಿರ್ಮಲಾ, ವಿದ್ಯಾರ್ಥಿಗಳು, ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರಿಸರ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ BC ನಾಗರಾಜ್ ಮಾತನಾಡಿ, 1972 ಜೂನ್ 5ರಲ್ಲಿ ಯುನೈಟೆಡ್ ನೇಷನ್ನ ಸ್ಟಾಕ್ಹೋಮ್ ಜಾಗತಿಕ ಪರಿಸರ ಸಮಾವೇಶದ ನೆನಪಿಗಾಗಿ ಜೂನ್ 5 ವಿಶ್ವ ಪರಿಸರ ದಿನ ಎಂದು ಆಚರಿಸಲಾಗುತ್ತಿದೆ. 2025ರ ಧ್ಯೇಯವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಎಂಬುದಾಗಿದೆ. ಹಾಗೂ ಮೇಧಾ ಪಾಟ್ಕರ್, ಸಾಲುಮರದ ತಿಮ್ಮಕ್ಕ, ಸುಂದರ್ಲಾಲ್ ಬಹುಗುಣ ಅವರ ಪರಿಸರದ ಸಾಧನೆಗಳನ್ನು ಸ್ಮರಿಸಿ, ಪರಿಸರ ನಾಶದಿಂದ ವಾಯುಮಾಲಿನ್ಯ, ಜಲಮಾಲಿನ್ಯ, ಭೂಮಾಲಿನ್ಯ ಸಂಭವಿಸುತ್ತಿದೆ. ಜನರು ಅದರ ಬಗ್ಗೆ ಹೆಚ್ಚಾಗಿ ಜಾಗರೂಕರಾಗಿ ಪ್ಲಾಸ್ಟಿಕ್ ಅನ್ನು ಮಿತವಾಗಿ ಬಳಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಸಂರಕ್ಷಣೆ ಮಾಡಬೇಕಂತ ಜಾಗತಿಕ ಮಟ್ಟದಲ್ಲಿ ಶುರು ಮಾಡಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ ಜೂನ್ 5ನೇ ತಾರೀಕು ಪರಿಸರ ಸಂರಕ್ಷಣೆ ದಿನವನ್ನು ಆಚರಣೆ ಮಾಡ್ತಾರೆ. ಅದು ತದನಂತರ ಭಾರತದಲ್ಲಿ ಸುಮಾರು ಕಾನೂನುಗಳು ಬಂತು, ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದು ಕಾಯ್ದೆಗಳು ಬಂದವು. ಈ ಕಾಯ್ದೆಗಳು ಯಾಕೆ ಬಂತು ಅಂತಲೂ ನಿಮಗೆಲ್ಲ ಗೊತ್ತಿದೆ. ನೀವು ನೋಡಿದ್ದೀರಾ, ಭೂಪೋಲ್ ಗ್ಯಾಸ್ ಟ್ರ್ಯಾಜಿಡಿ ಅಂತ ಆಯಿತು, ಅಲ್ಲಿ ಸುಮಾರು ಅನಾಹುತಗಳಾಯಿತು. ಅದಾದಮೇಲೆ ಭಾರತ ಸರ್ಕಾರ ಒಂದು ಕಟ್ಟುನಿಟ್ಟಾದ ಕಾಯ್ದೆಗಳನ್ನು ತಂತು. ಈ ತರಹ ಒಂದು ಪರಿಸರ ಸಂರಕ್ಷಣೆಗೆ ನಮ್ಮ ದೇಶದಲ್ಲಿ ತುಂಬ ಜನ ಶ್ರಮಿಸಿದ್ದಾರೆ. ನೀವೆಲ್ಲ ನೋಡಿದ್ದೀರ. ಸಾಲುಮರದ ತಿಮ್ಮಕ್ಕ ಆಗಿರ್ಬೋದು, ಏನು ಒಂದು ಅಪ್ಪಿಕೋ ಚಳುವಳಿ ಮಾಡ್ತಕ್ಕಂಥ ಸುಂದರ್ಲಾಲ್ ಬಹುಗುಣ ಆಗಿರ್ಬೋದು, ಮತ್ತು ನದಿಗಳ ಒಂದು ಮೂಲ ಉಳಿಸಿ ಮತ್ತು ಟ್ರೈಬಲ್ ರೈಟ್ಸ್ ಮಾಡಿ ಅಂಥೇಳಿ ಮೇಧಾ ಪಾಟ್ಕರ್ ಆಗಿರ್ಬೋದು, ಸುಮಾರು ಜನರು ನಮ್ಮ ಒಂದು ಕಾಡನ್ನು ಉಳಿಸ್ಬೇಕು, ನದಿಗಳನ್ನು ಉಳಿಸ್ಬೇಕು, ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡ್ಕೋಬೇಕಂತ ಚಳುವಳಿಗಳನ್ನು ನಮ್ಮ ದೇಶದಲ್ಲಿ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೋ ಸರ್, ಅದು ತುಂಬ ಒಂದು ಮೀನಿಂಗ್ಫುಲ್, ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ
ಪರಿಸರವಾದಿ ನಿಶ್ಚಲ್ ಚಂದ್ರಶೇಖರ್ ಮಾತನಾಡಿ, ಪರಿಸರ ನಾಶದಿಂದ ಜಾಗತಿಕ ತಾಪಮಾನ ಏರಿಕೆ, ಹವಾಮಾನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಜೂನ್ 5ರಂದು ಮಾತ್ರ ಪರಿಸರದ ಕಾಳಜಿಯನ್ನು ತೋರಿಸದೆ ಪ್ರತಿದಿನ ಜನರು ಪರಿಸರದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಪರಿಸರ ಸಂರಕ್ಷಣೆ ಒಬ್ಬರಿಂದಲ್ಲ, ಎಲ್ಲರೂ ಅದಕ್ಕೆ ಕೈಜೋಡಿಸಬೇಕು ಎಂದು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ವಿಭಾಗದ ಡೀನ್ ಪಿಸಿ ಕೃಷ್ಣಮೂರ್ತಿ, ಅತಿಥಿ ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯ ಶಿಕ್ಷಣ ವಿಭಾಗದಲ್ಲಿ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಪರಿಸರ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ BC ನಾಗರಾಜ್ ಮಾತನಾಡಿ, ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಎಸೆಯುವುದರಿಂದ ಪರಿಸರ ಹಾಗೂ ಪ್ರಾಣಿಗಳಿಗೆ ತೊಂದರೆ ಉಂಟಾಗುತ್ತಿದೆ. ಕಳೆದ ಒಂದು ದಶಕದಲ್ಲಿ ನಾವು ಬಳಸಿ ಬಿಸಾಕಿದ ಪ್ಲಾಸ್ಟಿಕ್ ಪ್ರಮಾಣ ಹಿಂದಿನ ಒಂದು ಶತಮಾನದ ಒಟ್ಟು ಬಳಕೆಯ ಮೊತ್ತಕ್ಕೆ ಸಮ. ನಾವು ಬಳಸುವ ಅರ್ಧದಷ್ಟು ಪ್ಲಾಸ್ಟಿಕ್ ಪದಾರ್ಥ ಒಮ್ಮೆ ಬಳಸಿ ಎಸೆಯುವಂಥದ್ದು. ಈಗಾಗಲೇ 500 ಮಿಲಿಯನ್ ಟನ್ ಮೈಕ್ರೋ ಪ್ಲಾಸ್ಟಿಕ್ ಸಮುದ್ರವನ್ನು ಸೇರಿದೆ. ಇದರಿಂದ ಜಲಚರಗಳಿಗೆ ತೊಂದರೆ ಉಂಟಾಗುತ್ತಿದೆ. ಹಾಗಾಗಿ ಪುನರ್ಬಳಕೆಯ ಪ್ಲಾಸ್ಟಿಕ್ ಕಡೆ ನಮ್ಮ ಗಮನವನ್ನು ಹರಿಸಬೇಕು ಎಂದರು. ಶಿಕ್ಷಣ ವಿಭಾಗದ ಸಂಯೋಜಕರಾದ ಡಾಕ್ಟರ್ ವಾಣಿಶ್ರೀ ಕೊಪ್ಪದ್ ಮಾತನಾಡಿ, ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ಪರಿಸರವನ್ನು ಹಾಳು ಮಾಡುತ್ತಿದ್ದಾರೆ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಮತ್ತು ಪುನರ್ಬಳಕೆ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ನಾನು ನನ್ನಿಂದಲೇ ಈ ಪರಿಸರವನ್ನು ರಕ್ಷಿಸುತ್ತೇನೆ ಎಂಬ ಧ್ಯೇಯವನ್ನು ಬೆಳೆಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಪರಿಸರ ದಿನದ ಅಂಗವಾಗಿ ಜಾಥಾ ಮಾಡುವುದರ ಮೂಲಕ ಪರಿಸರ ಜಾಗೃತಿಯನ್ನು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ MC ಅರೆಸ್ವಾಮಿ, ಅತಿಥಿ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪ್ಯಾಲಿಯಂಟೋಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಭೂವಿಜ್ಞಾನ ವಿಭಾಗದ ಸಹಭಾಗಿತ್ವದಲ್ಲಿ ಪಿಕೇಂಬ್ರಿಯನ್ ಪ್ಯಾಲಿಯೋಬಯಾಲಜಿ ಹೊಸ ವಿಜ್ಞಾನದ ಜನನ ಎಂಬ ವಿಷಯದ ಕುರಿತು ಒಂದು ದಿನದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಲಕ್ನೋದ ಇಂಟಿಗ್ರಲ್ ವಿಶ್ವವಿದ್ಯಾಲಯದ ಭೂವಿಜ್ಞಾನಿ ಮುಕುಂದ್ ಶರ್ಮ್ ಮಾತನಾಡಿ, 4.6 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಉಗಮದ ನಂತರ ವಿಜ್ಞಾನದ ಅನ್ವೇಷಣೆಗಳು ಆರಂಭವಾಯಿತು. 17ನೇ ಶತಮಾನದಲ್ಲಿ ಜೇಮ್ಸ್ ಉಟಿನ್ ಅವರು ಮೊದಲು ಭೂವಿಜ್ಞಾನ ಎಂಬ ಪದವನ್ನು ಬಳಕೆ ಮಾಡಿದರು. ಹಾಗಾಗಿ ಇವರನ್ನು ಭೂವಿಜ್ಞಾನ ಶಾಸ್ತ್ರದ ಪಿತಾಮಹ ಎನ್ನುವರು. ಆಧುನಿಕ ಪಳೆಯುಳಿಕೆ, ಸೂಕ್ಷ್ಮ ಪಳೆಯುಳಿಕೆ, ಪ್ರಮುಖ ವಿಕಸನೀಯ ಜೀವಶಾಸ್ತ್ರಜ್ಞರ ಬಗ್ಗೆ ಮಾಹಿತಿಯನ್ನು ನೀಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತಮ್ಮನ್ನು ತಾವು ಹೆಚ್ಚಾಗಿ ಪ್ರಶ್ನಿಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಜೈವಿಕ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ST ಗಿರೀಶ್, ಪ್ರೊಫೆಸರ್ ಲಕ್ಷ್ಮೀನಾರಾಯಣ್, ಭೂವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ N ಮಲರ್ಕೋಡಿ, ಪ್ರೊಫೆಸರ್ UB ಮಲ್ಲಿಕಾರ್ಜುನ್, ಸಂಶೋಧನಾ ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿಶ್ವ ಪರಿಸರದ ದಿನದ ಪ್ರಯುಕ್ತ ಮಾಳವೀಯ ಮಿಷನ್ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಳವೀಯ ಮಿಷನ್ ಶಿಕ್ಷಕರ ತರಬೇತಿ ಕೇಂದ್ರದ ಮುಖ್ಯಸ್ಥರಾದ ಪ್ರೊಫೆಸರ್ ಶಶಿಧರ್ ಮಾತನಾಡಿ, ಮುಂದಿನ ತಲೆಮಾರಿಗೆ ಪ್ರಕೃತಿಯನ್ನು ಉಳಿಸಿಕೊಡಬೇಕೆಂಬ ಯೋಚನೆ ನಮ್ಮಲ್ಲಿ ಹುಟ್ಟದಿದ್ದರೆ ಅಪಾಯ ತಪ್ಪಿದ್ದಲ್ಲ ಎಂದರು. ಕಾರ್ಯಕ್ರಮದಲ್ಲಿ ಎಲ್ಲ ಬೋಧಕ ವರ್ಗ ಸೇರಿ ವಿಭಾಗದ ಮುಂಭಾಗದಲ್ಲಿ ಗಿಡಗಳನ್ನು ನೆಟ್ಟಿದ್ದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ N ನಾಗರಾಜ್, ರಜನಿಕಾಂತ್ ಸೇರಿದಂತೆ ವಿವಿಧ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಸಿಬ್ಬಂದಿ ವರ್ಗ ಭಾಗವಹಿಸಿದ್ದರು. ಇದೀಗ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ವಿಭಾಗದಲ್ಲಿ ಪರಿಸರ ದಿನದ ಆಚರಣೆ. ಬಿಸ್ಲೇರಿ ಸಂಸ್ಥೆ ಸಹಭಾಗಿತ್ವದಲ್ಲಿ ಪರಿಸರ ವಿಜ್ಞಾನ ವಿಭಾಗದಿಂದ ವಿವಿಧ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಕುರಿತು ತರಬೇತಿ ಕಾರ್ಯಕ್ರಮ. ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಸೈಬರ್ ಭದ್ರತೆ ವಿಷಯದ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯ ವಿಭಾಗದಲ್ಲಿ ಒಂದು ದಿನದ ಉಪನ್ಯಾಸ ಕಾರ್ಯಕ್ರಮ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಪರಿಸರ ದಿನ ಆಚರಣೆ. ಬೆಂಗಳೂರು ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದಲ್ಲಿ ವಿಶ್ವ ಪರಿಸರ ದಿನದ ಅರ್ಥಪೂರ್ಣ ಆಚರಣೆ. ಹೊಸ ವಿಜ್ಞಾನದ ಜನನ ಎಂಬ ವಿಷಯದ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ಭೂವಿಜ್ಞಾನ ವಿಭಾಗದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಬೆಂಗಳೂರು ವಿಶ್ವವಿದ್ಯಾಲಯದ ಮಾಳವೀಯ ಮಿಷನ್ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ವಿಶ್ವ ಪರಿಸರ ದಿನ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್.